ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಲಂಕಾಕಾಂಡ. ಇದರಿಂದ ಇವತ್ತು ಛಂದಸ್ಸುಗಳನ್ನ ತಿಳ್ಕೊಳ್ಳೋಣ. ಆ ಛಂದಸ್ ಏನು ಅಂತಂದ್ರೆ ಇಂದ್ರ ಸ್ತುತಿ ಮಾಡುವಂಥದ್ದು. ಆ ಸ್ತುತಿ ಏನು ಅಂತ ತಿಳ್ಕೊಳ್ಳೋಣ. ಜಯ ರಾಮ ಶೋಭಾಧಾಮ दायक प्रणत विश्राम धृत त्रोन बर सर चाप भुजदंड प्रबल प्रताप जय दूष नारी खरारी मर्दन निसाचर धारी यह दुष्ट मारेवु नाथ भये देव सकल सनाथ जय हरन धरनी भार महिमा उदार अपार जय राव नारी कृपाल किए चातुधान बिहाल लंकेश अति बल गर्भ किए बस्य सुर गंधर्भ मुनि सिद्ध नर खग नाग हठी पंथ सबके लाग पर द्रोह रत अति दुष्ट पायो सो फलु पापिष्ट अब सुनहु दीन दयाल राजीव नयन बिसाल मोहि रहा अति अभिमान नहीं कोमु मोहि समान अब देखी प्रभु पद कंज गत मान प्रद दुख पुंज कोमु ब्रह्म निर्गुण ध्याव अभ्यक्त जेहि श्रुति गाव मोहि भाव कोसल भूप श्री राम सगुन स्वरूप बैदेहि अनुज समेत मम हृदय करहु निकेत मोहि जानिये निज दास दे ಭಕ್ತಿ ರಮಾ ನಿವಾಸ. ಇವು ಛಂದಸ್ಸುಗಳು. ಈಗ ಇದರ ಅರ್ಥ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ದಶರಥ ಬಂದು ಮಗನನ್ನ ನೋಡಿ ತುಂಬಾ ಸಂತೋಷ ಪಟ್ಟು ರಾಮ ಲಕ್ಷ್ಮಣರಿಬ್ಬರು ತಮ್ಮ ತಂದೆಗೆ ವಂದನೆ ಮಾಡ್ಕೊಂಡ್ಮೇಲೆ ಅವರಿಗೆ ಆಶೀರ್ವಾದ ಕೊಟ್ಟು ಮತ್ತೆ ವಾಪಸ್ಸು ಹೊರಟೋಗ್ತಾನೆ. ರಾಮಚಂದ್ರ ಅವರಿಗೆ ತನ್ನ ಸ್ವರೂಪ ಜ್ಞಾನವನ್ನು ಕರುಣಿಸ್ತಾನೆ. ಆಮೇಲೆ ದಶರಥ ಮಹಾರಾಜ ವಾಪಸ್ಸು ಸ್ವರ್ಗಲೋಕಕ್ಕೆ ಹೊರಟು ಹೋಗ್ತಾನೆ ಅಂತ ತಿಳ್ಕೊಂಡ್ವಿ. ಮತ್ತು ಅದಕ್ಕೆ ಶಿವ ಕೂಡ ಹೇಳ್ತಾನೆ, ಭಕ್ತರಿಗೆ ಯಾವುದೇ ಕೈವಲ್ಯ ಅದು ಇದು ಏನು ಬೇಕಾಗಿರೋದಿಲ್ಲ, ಅಂದ್ರೆ ಅವರಿಗೆ ಪ್ರಾಪ್ತಿ ಆಗೋದಿಲ್ಲ. ಯಾಕಂದ್ರೆ ಅವರು ಭಕ್ತಿಯನ್ನ ಬೇಡ್ತಾರೆ. ಸೊ ಭಗವಂತ ಅವರಿಗೆ ಭಕ್ತಿಯನ್ನ ಕರುಣಿಸ್ತಾನೆ ಅಂತೆಲ್ಲ ಹೇಳಿದ್ರು. ಈಗ ಏನಾಯ್ತು, ಸೀತಾ ಲಕ್ಷ್ಮಣ ಸಮೇತನಾದಂತಹ ಆ ಕೋಸಲಾಧೀಶ ರಾಮಚಂದ್ರನನ್ನ ನೋಡಿ ಇಂದ್ರನಿಗೆ ಇವಾಗ ಮನಸ್ಸು ಹರ್ಷಾತಿರೇಕವಾಗಿ ಸ್ತುತಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಅವನು ಏನನ್ನ ಸ್ತುತಿ ಮಾಡ್ತಾ ಇದ್ದಾನೆ, ಯಾವ ರೀತಿ ಸ್ತುತಿ ಮಾಡ್ತಾನೆ ಅಂತಂದ್ರೆ, ಓ ಶೋಭಾನಿಧಿಯೇ, ಶರಣಾಗತ ವತ್ಸಲನೆ, ಶ್ರೇಷ್ಠ ತೂಣೀರ ಧನುರ್ಬಾಣಧಾರಿಯೇ. ನೋಡಿ, ಇದೆಲ್ಲ ವರ್ಡ್ಸ್ ನಿಮ್ಗೆಲ್ಲ ಗೊತ್ತಿರೋ ಅಂಥದ್ದೇ. ಶರಣಾಗತ ವತ್ಸಲ ಅಂದ್ರೆ ಏನು, ಆಮೇಲೆ ಶ್ರೇಷ್ಠವಾದಂತಹ ಧನುರ್ಬಾಣಗಳನ್ನ ಧರಿಸಿರುವಂಥವನು, ಆಮೇಲೆ ಪ್ರಬಲ ಪ್ರತಾಪ ಶೋಭಿತ ಭುಜ ಬಲಶಾಲಿ, ತುಂಬ ಪ್ರತಾಪ ಇರುವ ಬಲ ಇರುವಂಥ ಭುಜಗಳಿರುವಂಥವನು ಶ್ರೀರಾಮಚಂದ್ರ, ನಿನಗೆ ಜಯವಾಗಲಿ. ಆಮೇಲೆ ಖರ ದೂಷಣಾದಿ ರಾಕ್ಷಸರನ್ನ ನೀನು ಜಯಿಸಿರುವಂಥವನು, ನಿನಗೆ ಜಯವಾಗಲಿ. ಪ್ರಭು, ರಾಕ್ಷಸ ರಾಜನಾದಂತಹ ರಾವಣನನ್ನ ವಧಿಸಿ ದೇವತೆಗಳನ್ನೆಲ್ಲ ನೀನು ರಕ್ಷಿಸಿದೀಯಾ. ಭೂಭಾರವನ್ನ ಹರಣ ಮಾಡಿದೀಯಾ, ಅಂದ್ರೆ ಭೂಭಾರವನ್ನೆಲ್ಲ ನೀನು ದೂರ ಮಾಡಿದೀಯಾ. ಅಪಾರ ಮಹಿಮಾನ್ವಿತ ನೀನು, ನಿನಗೆ ಜಯವಾಗ್ಲಿ. ಹೇ ರಾವಣಾರಿ, ರಾವಣನನ್ನ ಕೊಂದವನು ಅಂತ ಅರ್ಥ. ಕೃಪಾಳು, ನೀನು ರಾಕ್ಷಸರೆಲ್ಲರನ್ನು ಕೂಡ ಮಣ್ಣುಗೂಡಿಸಿದ್ಯಾ, ಅಂದ್ರೆ ಅವ್ರನ್ನೆಲ್ಲ ನೀನು ಮಣ್ಪಾಲ್ ಮಾಡಿದ್ಯಾ, ಅಂದ್ರೆ ಏನು, ಸಾಯಿಸಿದ್ಯಾ, ಕೊಂದಿದ್ಯಾ ಅಂತ ಅರ್ಥ. ಅಂಥ ನಿನಗೆ ಜಯವಾಗಲಿ. ಅತಿ ಮದೋನ್ಮತ್ತನಾದಂತಹ, ಅಂದ್ರೆ ಅತಿಯಾದ ಮದ ಇರುವಂತ ನಾನು, ನಂದು, ನಾನೇ ಅಂತ ಇರುತ್ತಲ್ಲ, ಅದರಲ್ಲಿ ಉನ್ಮತ್ತನಾದಂತಹ ಲಂಕೇಶ ದೇವತೆಗಳನ್ನ ಗಂಧರ್ವರನ್ನ ತನ್ನ ಅಧೀನವನ್ನಾಗಿ ಮಾಡಿಕೊಂಡಿದ್ದ. ಮುನಿಗಳು, ಸಿದ್ಧರು, ಮನುಷ್ಯರು, ಪಕ್ಷಿಗಳು, ನಾಗರು, ಹೀಗೆ ಎಲ್ರು ಬೆನ್ನು ಬಿದ್ದಿದ್ದ. ಅಂದ್ರೆ ಅವರನ್ನ ಸುಮ್ಮನೆ ಬಿಡ್ತಾ ಇರಲಿಲ್ಲ, ಎಲ್ರಿಗೂ ಕೂಡ ಹಿಂಸೆ ಕೊಡ್ತಾ ಇದ್ದ. ಅತ್ಯಂತ ದುಷ್ಟನಾಗಿದ್ದಂತಹ ಅವನು ಇವರಿಗೆಲ್ಲರಿಗೂ ಕೂಡ ದ್ರೋಹ ಬಗೆಯೋದಕ್ಕೆ ಯಾವಾಗ್ಲೂ ನಿರತನಾಗಿರ್ತಾ ಇದ್ದ. ಅವನು ಆ ಪಾಪದ ಫಲವನ್ನ ಅನುಭವಿಸ್ತಾ, ಅಂದ್ರೆ ಏನು, ನಿನ್ನ ಕೈಯಲ್ಲಿ ಅವನು ಸತ್ತ ಅಂತ ಹೇಳ್ತಾ ಇದ್ದಾನೆ. ಓ ದೀನದಯಾಳು, ವಿಶಾಲವಾದಂತಹ ಕಮಲನಯನ, ಅಂದ್ರೆ ನಿನಗೆ ಕಮಲದ ಹಾಗಿರುವಂಥ ಕಣ್ಣುಗಳಿದೆ. ನನಗೆ ಸಮಾನ ಬಲಸಂಪನ್ನನು ಯಾರೂ ಇಲ್ಲ ಅಂತ ನಾನು ತುಂಬ ಗರ್ವ ಪಟ್ಕೊಂಡಿದ್ದೆ. ಅಂದರೆ ಇಂದ್ರ ಅಂತಂದರೆ ತುಂಬ ಬಲಶಾಲಿ,
ಆ ರೀತಿ ನಾನು ತಿಳ್ಕೊಂಡಿದ್ದೆ, ನನ್ನಷ್ಟು ಬಲಶಾಲಿಗಳು ಯಾರೂ ಇಲ್ಲ ಅಂತ ನಾನು ಗರ್ವ ಪಟ್ಕೊಂಡಿದ್ದೆ. ಆದರೆ ನಿನ್ನ ಪಾದ ಪದ್ಮ ದರ್ಶನದಿಂದ ಆ ಗರ್ವ ಎಲ್ಲ ತೊಲಗೋಯ್ತು. ಯಾವಾಗ ಭಗವಂತನ ಪಾದ ನಾವು ನೋಡ್ತೀವೋ, ಈಗ ನಾವು ನೋಡ್ತೀವಲ್ಲ ದೇವಸ್ಥಾನದಲ್ಲಿ ಅಂತ ಅಂತೀವಿ, ಆದರೆ ನಾವು ಯಾವ ರೀತಿ ನೋಡ್ತೀವಿ, ನಮ್ಮ ಭಾವನೆ ಹೇಗಿದೆ, ನಮ್ಮ ಒಳಗಡೆ ಎಲ್ಲ ಕಂಪ್ಲೀಟ್ ಶುದ್ಧವಾಗಿದೆಯಾ, ಎಲ್ಲ ಖಾಲಿ ಮಾಡ್ಕೊಂಡು ನೋಡ್ತಾ ಇದೀವ? ಇಲ್ಲ, ನಮ್ಮ ಬುದ್ಧಿ ಓಡ್ತಾ ಇರುತ್ತೆ, ನಮ್ಮ ಮನಸ್ಸು ಓಡ್ತಾ ಇರುತ್ತೆ, ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಮತ್ತು ನಮ್ಮ ಭಾವನೆಗಳು ಕೂಡ ಸಂಪೂರ್ಣವಾಗಿ ಹೊರಗಡೆನೇ ಇರುತ್ತೆ. ಆ ಭಗವಂತನ ಬಗ್ಗೆ ನಮಗೆ ಪ್ರೀತಿಯ ಭಾವನೆ ಇದೆಯಾ, ಸಮರ್ಪಣೆ ಭಾವನೆ ಇದೆಯಾ? ಇಲ್ಲ. ಅದರಿಂದ ನಾವು ಆ ವಿಗ್ರಹದ ಪಾದವನ್ನು ನೋಡ್ತೀವಿ, ಅಲ್ಲಿ ಭಗವಂತ ಅಂತ ನಾವು ಮನಸ್ಸಲ್ಲಿ ಇಟ್ಕೊಂಡು ನೋಡ್ತೀವ ನಾವು? ಇಲ್ಲ. ಮಾತಲ್ಲಿ ಭಗವಂತ ಅಷ್ಟೇನೆ, ಆದರೆ ನಮ್ಮ ಭಾವನೆಯಿಂದ ಅದು ಭಗವಂತ ಇನ್ನೂ ನಮಗಾಗಿಲ್ಲ. ಇಲ್ಲ ಅಂತಂದರೆ ಒಂದು ಸರಿ ಆ ಭಗವಂತನ ಪಾದಪದ್ಮ ದರ್ಶನ ಆಯಿತು ಅಂತಂದರೆ ನಮ್ಮಲ್ಲಿರುವಂಥ ಗರ್ವವೆಲ್ಲ ತೊಲಗಿ ಹೋಗುತ್ತೆ ಅಂತ ಇಲ್ಲಿ ತುಳಸಿದಾಸರು ಹೇಳ್ತಾ ಇರೋದು. ಆಯಿತಾ? ನಮಗಿನ್ನೂ ಆ ಒಂದು ಗರ್ವ ಹೋಗಿಲ್ಲ ಅಂತಂದರೆ ನಾವಿನ್ನೂ ಆ ಪಾದದರ್ಶನ ಮಾಡಿಲ್ಲ ಅಂತ ಅರ್ಥ ಆಗತ್ತೆ. ಇಲ್ಲಿ ವೇದಗಳು ಅವ್ಯಕ್ತ ಅಂತ ಹೇಳುವಂಥ ನಿರ್ಗುಣ ಪರಬ್ರಹ್ಮವನ್ನು ಕೆಲವರು ಉಪಾಸನೆ ಮಾಡ್ತಾರೆ. ಆದರೆ ಶ್ರೀರಾಮ, ನನಗೆ ಮಾತ್ರ ನಿನ್ನ ಸಗುಣ ಸ್ವರೂಪನಾದ ಕೋಸಲಾಧೀಶ ಶ್ರೀರಾಮನ ರೂಪವೇ ತುಂಬ ಇಷ್ಟ ಆಗಿದೆ, ಪ್ರೀತಿ ಪಾತ್ರವಾಗಿದೆ. ನೋಡಿ, ನಿರ್ಗುಣವನ್ನು ಇಷ್ಟಪಡೋರು ಇದ್ದಾರೆ, ಸಗುಣವನ್ನು ಇಷ್ಟಪಡೋರು ಇದ್ದಾರೆ. ಅದರಿಂದ ಯಾವುದೂ ತಪ್ಪಲ್ಲ. ಅವ್ರವ್ರಿಗೆ ಇಷ್ಟ ಆಗಿರೋದು, ಅವ್ರವ್ರ ಹಾದಿ ಹೇಗಿರುತ್ತೋ ಹಾಗೆ ಹೋಗ್ತಾ ಇರಬೇಕೆ ಹೊರತು ಇದೇ ಸರಿ ಇದೇ ತಪ್ಪು ಅಂತೆಲ್ಲ ನಾವು ಹೇಳಕ್ಕೆ ಹೋಗಬಾರ್ದು. ಆಯಿತಾ? ಎಲ್ಲ ದಾರಿಯಲ್ಲೂ ಹೋದರೂ ಕೂಡ ಭಗವಂತ ಸಿಗ್ತಾನೆ. ಇಲ್ಲಿ ಇಂದ್ರ ಹೇಳ್ತಾ ಇದ್ದಾನೆ, ಬೇಕಾದಷ್ಟು ಜನ ನಿರ್ಗುಣ ಪರಬ್ರಹ್ಮವನ್ನು ಕೂಡ ಉಪಾಸನೆ ಮಾಡ್ತಾರೆ, ಆದರೆ ನನಗೆ ಸಗುಣ ಸ್ವರೂಪನಾದಂತಹ ಆ ಕೋಶಲಾಧೀಶನಾದಂಥ ಶ್ರೀರಾಮನ ರೂಪ ತುಂಬ ಪ್ರೀತಿ ಪಾತ್ರವಾಗಿರುವಂಥದ್ದು. ಶ್ರೀ ಜಾನಕಿ ದೇವಿಯ ಜೊತೆ ಲಕ್ಷ್ಮಣ ಸ್ವಾಮಿಯಿಂದೊಡಗೂಡಿ ನೀನು ನನ್ನ ಹೃದಯದಲ್ಲಿ ಸದಾ ವಾಸ ಮಾಡು. ಓ ರಮಾನಿವಾಸ, ನನ್ನನ್ನು ನಿನ್ನ ದಾಸನನ್ನಾಗಿ ಮಾಡಿಕೋ, ನಿನ್ನ ಭಕ್ತಿಯನ್ನು ನನಗೆ ಕರುಣಿಸು ಅಂತಂದ್ಬಿಟ್ಟು ಇಲ್ಲಿ ಇಂದ್ರ ಸ್ತುತಿ ಮಾಡ್ಕೊಳ್ತಾ ಇದ್ದಾನೆ. ನೋಡಿ ಎಷ್ಟು ಚೆನ್ನಾಗಿ ಅವರು ಪ್ರಾರ್ಥನೆ ಮಾಡ್ಕೊಳ್ತಾರೆ. ನಾವಿಷ್ಟುದ್ದ ಭಗವಂತನಿಗೆ ಹೇಳ್ತೀವ, ನಮ್ಮದು ಲಿಸ್ಟ್ ಇಷ್ಟುದ್ದ ಇರುತ್ತೆ, ಭಗವಂತ ಅನ್ನುವೊಂದು ಶಬ್ದ ಮಾತ್ರ ಇರುತ್ತೆ. ಇನ್ನೆಲ್ಲ ಬರೀ ನಮ್ಮ ಸ್ವಾರ್ಥಕ್ಕೆ ಏನು ಬೇಕೋ ಅದು ಕೇಳ್ಕೊಳ್ತೀವಿ ಹೊರತು ಆ ಭಗವಂತನ ಗುಣಗಾನ ಯಾವತ್ತಾದರೂ ಮಾಡ್ತೀವ ನಾವು ದೇವಸ್ಥಾನಕ್ಕೆ ಹೋಗಿ? ಇಲ್ಲ. ಅಲ್ಲೂ ಕೂಡ ಬೇರೆಯವ್ರನ್ನ ನೋಡಿ ಅವ್ರು ಹೇಗಿದ್ದಾರೆ, ಅವ್ರು ಯಾಕೆ ಆಗಿದ್ದಾರೆ, ಅವ್ರು ಏನಕ್ಕೆ ಅದನ್ನು ಹಾಕ್ಕೊಂಡಿದ್ದಾರೆ, ಇದನ್ನು ಏನೇನೋ ನಮ್ಮ ಒಳಗಡೆ ಬರೀ ದೋಷಗಳೇ ಇರುತ್ತೆ ಹೊರತು ನಮಗೆ ನೆಗೆಟಿವೇ ಕಾಣಿಸೋದೇ ಹೊರತು ನಾವು ಭಗವಂತನನ್ನು ನೋಡೋಕ್ಕೆ ಹೋಗಿದ್ದೀವಿ, ಅವನನ್ನು ನೋಡೋಣ, ಅವನನ್ನು ಕೀರ್ತನೆ ಮಾಡೋಣ, ಅವನನ್ನು ಹೊಗಳೋಣ, ಅವನ ಗುಣಗಾನ ಮಾಡೋಣ, ಅವನ ಸೌಂದರ್ಯವನ್ನು ನೋಡೋಣ, ಇದು ಯಾವುದ್ರ ಬಗ್ಗೆನೂ ನಮ್ಮ ಗಮನ ಇರೋದಿಲ್ಲ. ಅದಕ್ಕೋಸ್ಕರನೇ ನಮಗೆ ಭಕ್ತಿನೂ ಇಲ್ಲ, ನಮಗೆ ಶ್ರದ್ಧೆನೂ ಇಲ್ಲ. ಆಯಿತಾ? ಆ ರೀತಿಯಲ್ಲ. ಇದೆಲ್ಲ ನೋಡಿದಾಗ ಇವರೆಲ್ಲ ಹೇಗೆ ಪ್ರಾರ್ಥನೆ ಮಾಡ್ಕೊಳ್ತಾರೆ ಅನ್ನೋದನ್ನೆಲ್ಲ ನೋಡಾದರೂ ನಾವು ಕಲಿಬೇಕು. ನಮಗೆ ಬರಲಿಲ್ವಾ ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ? ಅಟ್ಲೀಸ್ಟು ದಾಸರು ಬೇಕಾದಷ್ಟು ರಚನೆಗಳನ್ನು ಮಾಡಿಬಿಟ್ಟಿದ್ದಾರೆ, ಅವ್ರು ಹಾಡಿದ್ದಾರೆ. ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಂಡು ಬೇಕಾದಷ್ಟು ಕೀರ್ತನೆಗಳು, ಭಜನೆಗಳು ಇದೆಲ್ಲ ಇದೆಯಲ್ಲ, ಅದನ್ನಾದರೂ ಮನಸ್ಸಿಂದ ಹಾಡಬೇಕು, ಬರೀ ಬಾಯಲ್ಲಿ ಹಾಡು ಹೇಳೋದಲ್ಲ. ಆ ಭಾವ ನಮ್ಮಲ್ಲಿರಬೇಕು. ಶಬ್ದಗಳು ಅವ್ರದ್ದಾದರೂ ಪರವಾಗಿಲ್ಲ, ಆ ಭಾವನೆಯನ್ನು ಇಟ್ಕೊಂಡು ನಾವು ಹಾಡಿದಾಗ ಅದು ಕೂಡ ಭಗವಂತನಿಗೆ ತಲುಪುತ್ತೆ. ಅದಕ್ಕೋಸ್ಕರನೇ ಅವರು ಸಂಗೀತದಲ್ಲಿ ಅಷ್ಟೊಂದು ರಚನೆಗಳನ್ನು ಮಾಡಿಟ್ಟಿದ್ದಾರೆ. ಬರಲ್ಲ ಅಂತಂದ್ಬಿಟ್ಟು ಸಾಮಾನ್ಯರಿಗೂ ಎಟ್ಕೋ ಹಾಗೆ ಅವ್ರು ಬರೆದಿದ್ದಾರೆ. ಅದನ್ನಾದರೂ ಕಲ್ತು ಹಾಡಬೇಕು ನಾವು. ಅದನ್ನು ಭಾವದಿಂದ, ಭಕ್ತಿಯಿಂದ ನಮಗೆ ಹೇಗೆ ಬರುತ್ತೋ ಹಾಗೆ ಅದನ್ನು ಲಯಬದ್ಧವಾಗಿ, ತಾಳಬದ್ಧವಾಗಿ ಹಾಡಬೇಕು ಅಂತೇನಿಲ್ಲ. ಯಾಕಂದರೆ ನಾವು ಸಂಗೀತ ಕಲ್ತಿಲ್ಲ, ವಿದ್ವತ್ತೇನು ಮಾಡಿಲ್ಲ. ನಮಗೆ ಬೇಕಾಗಿರೋದು ನನ್ನ ಭಗವಂತನಿಗೆ ನಾನು ಪ್ರಾರ್ಥನೆ ಮಾಡ್ಕೋಬೇಕು, ನಾನು ಗುಣಗಾನ ಮಾಡಬೇಕು, ಅದು ನಾನು ಹೇಳಿದ್ರೆ ಸಾಕು. ಅದನ್ನು ತಗೊಳ್ಬೇಕಾಗಿರೋದು ಅವನು ಭಾವವನ್ನು ನೋಡ್ತಾನೆ. ನಮ್ಮ ಮನಸ್ಸಲ್ಲಿ ಯಾವ ಭಾವನೆಯಿಂದ ನಾವು ಅದನ್ನು ಹಾಡ್ತಾ ಇದ್ದೀವಿ ಅಂತ ನೋಡ್ತಾನೆ ಹೊರತು ನನ್ನ ರಾಗ ಸರಿ ಇದೆಯಾ, ನಾನು ತಾಳ ಸರಿಯಾಗಿ ಹಾಡ್ತಾ ಇದ್ದೀನಾ, ಅದೆಲ್ಲ ಇಟ್ಕೊಂಡು ಹಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಒಳ್ಳೆಯದು, ಇನ್ನೂ ಶ್ರೇಷ್ಠ ಅದು. ಆದರೆ ಭಗವಂತನಿಗೆ ಬೇಕಾಗಿರೋದು ಭಾವ, ಅದು ಇರಬೇಕು ನಮ್ಮೊಳಗಡೆ. ಭಕ್ತಿ ಭಾವ ಇದ್ದರೆ ನಾವು ಹೇಗೆ ಆಡಿದ್ರೂ ಭಗವಂತನಿಗೆ ಇಷ್ಟ ಆಗುತ್ತೆ. ಮಕ್ಕಳು ತೊದಲು ನುಡಿ ಮಾತಾಡ್ತಾರೆ, ಅದರಲ್ಲೇನಾದರೂ ಸರಿಯಾಗಿ ಅರ್ಥ ಆಗುತ್ತಾ ನಮಗೆ?
ಇಲ್ಲ, ಆದರೂ ಎಷ್ಟು ಇಷ್ಟಪಡ್ತೀವಿ ನಾವು ಅಲ್ವಾ? ಅದು ನಮಗೋಸ್ಕರ ಮಾತಾಡ್ತಾ ಇದೆ ಅಂದಾಗ ಅದು ಹೇಗಾದರೂ ಮಾತಾಡ್ತಾ ಇರಲಿ, ನಮ್ಗೆ ತುಂಬ ಇಷ್ಟ ಆಗತ್ತೆ ಅಲ್ವಾ? ಅದೇ ರೀತಿ ಭಗವಂತ ಕೂಡ ನಮಗೆ ಇಷ್ಟಪಡ್ತಾನೆ, ಅದನ್ನು ಸ್ವೀಕರಿಸ್ತಾನೆ ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.